ಕ್ರಿಸ್ಮಸ್ ಹಬ್ಬ ದಿನಾಚರಣೆಗಳಿಗೆ ಮಾಡಿಕೊಡಿ. ನಮಸ್ಕಾರ, ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ, ನಮ್ಮ ಫಾದರ್ ಸರ್ಗೆ ಇಲ್ಲಿ ನಮಗೆ ವಿಶೇಷವಾದಂಥ ಯಾವತ್ತು ಪ್ರೀತಿ ತೋರಿಸ್ತೀರಿ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ನನ್ನ ಮುದ್ದಿನ ಮಕ್ಕಳಿಗೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಗೆ, ತಾಯಂದರಿಗೆ ನಮಸ್ಕರಿಸುತ್ತಾ, ನೋಡಿ ಬರೀ ಫೋನ್ಗಳಿಗೆ ಇರ್ತೀವಿ, ಮಾತ್ರ ಫೋನ್ ಎತ್ತಲ್ಲ ಅಂತಲೂ ಬೇಜಾರು, ಕೆಲಸ ಆಗಿಲ್ಲ ಅಂತ ಬೇಜಾರು. ನೀವು ಪಾಪ ಬೆಳಗ್ಗೆಯಿಂದ ಗಂಟೆಗಟ್ಟಲೆ ಎಷ್ಟು ಶಾಂತಿಯಿಂದ ಕೂತಿದ್ದೀರಿ, ನೀವು ನೋಡಿದ್ರೆ ಅರ್ಧ ಟೆನ್ಷನ್ ಕಡಿಮೆ ಹೋಗಿ. ನಾನು ಇದೇ ರೀತಿ ಬೆಳೆದು ಬಂದಿರೋದು, ಒಂದು ಶಾಂತಿಯಲ್ಲಿರ್ತದೋ, ಶಿಸ್ತಿಯಲ್ಲಿರ್ತದೋ, ಪ್ರೀತಿಯಲ್ಲಿರ್ತದೋ, ಕರುಣೆಯಲ್ಲಿರ್ತದೋ ಅಂಥ ಜನಗಳ ಮಧ್ಯೆ ನಾನು ಬೆಳೆದಿರೋದು. ನನಗೂ ಈ ಥರ ಇಂಥ ಒಂದು ಕಾರ್ಯಕ್ರಮಗಳಿಗೆ ಬರೋಕ್ಕೆ ನನಗೆ ಭಾಳ ಇಷ್ಟ. ಸೊ ಇವತ್ತು ಇಲ್ಲಿ ಇಂಥ ಒಂದು ಒಳ್ಳೆ ಜಾಗದಲ್ಲಿ ತಾವೆಲ್ಲ ಇವತ್ತು ಏನು ಯೇಸು ಕ್ರಿಸ್ತನ ಜನ್ಮದಿನ, ಕ್ರಿಸ್ಮಸ್ ದಿನ ಆಚರಣೆ ಮಾಡ್ತೀರಿ. ನಾನು ಅವತ್ತೂ ಹೇಳಿದೆ, ಎಲ್ಲಿ ಶಾಂತಿ, ಪ್ರೀತಿ, ಕರುಣೆ ಇರ್ತದೋ ಅಲ್ಲಿ ಸ್ಮಶಾನ ಆದರೂ ಸರಿ, ಅದು ದೇವಸ್ಥಾನ ಆದರೂ ಸರಿ, ಅಲ್ಲಿ ನಾನು ಬರ್ತೀನಿ ಅಂತೀನಿ. ಸೊ ನಾವು ಬಂದಿರೋದೇ ಹೀಗೆ ಉದ್ದೇಶಕ್ಕೆ. ಸೊ ಈಗೆಲ್ಲ ನಮ್ಮ ಪ್ರಭಣ್ಣರು, ಶಿವಣ್ಣರೆಲ್ಲ ಹೇಳ್ತಾ ಇದ್ರು, ಈ ರಸ್ತೆಗಳು ಮಾಡ್ಸೋದು ದೊಡ್ಡ ಸಮಸ್ಯೆ ಅಲ್ಲ ಆಯಿತಾ. ನಮಗೆ ಇಲ್ಲಿ ಬಹುಮುಖ್ಯವಾಗಿ ನಾನು ನೋಡ್ತಾ ಇರೋದು ಈ ಜೀವನಗಳ ಈ ಸಂಬಂಧಗಳು ಕೆಟ್ಟೋಗಿದ್ದಾರೆ. ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಸ್ವಲ್ಪ ಸಂಬಂಧಗಳು, ಅಣ್ಣ ತಮ್ಮ ಆಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ಸಂಬಂಧಗಳು ಹಾಳಾಗಿದ್ದಾವೆ. ಅವತ್ತು ಎಲ್ಲ ಶಾಂತಿಯಿಂದ, ಪ್ರೀತಿಯಿಂದ ಇರೋದೊಂದು ಜೀವನ ಒಳ್ಳೆ ರೀತಿಯಲ್ಲಿ. ಈಗ ಇದನ್ನೇ ಜಸ್ಟ್ ನೋಡ್ತಾ ಇದ್ದೆ, ಎಲ್ಲ ಇದರಲ್ಲಿ ಒಂದೊಂದು ಜೀವನದ ಪಾಠಗಳನ್ನ, ಒಂದೊಂದು ಸ್ಪೀಚಸ್ನ ಇಲ್ಲಿ ಹಾಕಿದ್ದಾರೆ, ನಾನು ನೋಡ್ತಾ ಇದ್ದೆ ಆಯಿತಾ. ಸೊ ಭಾಳ ಖುಷಿ ಆಯಿತು. ಸೊ ನಮ್ಮ ಉದ್ದೇಶನೂ, ಎಲ್ಲರ ಉದ್ದೇಶನೂ ಅಷ್ಟೇ, ಶಾಂತಿಯಿಂದ, ಪ್ರೀತಿಯಿಂದ ಎಲ್ಲ ಪರಿವಾರ ಸಮೇತ ಒಂದು ಒಳ್ಳೆ ರೀತಿ ಜೀವನ ಮಾಡಬೇಕನ್ನೋದು. ಅದಕ್ಕೋಸ್ಕರ ಈ ಒಂದು ಅತಿ ಬಡವರಿರೋಂಥ ತಾಲೂಕಿಗೆ ತುಂಬ ಕೆಲಸಗಳಾಗಬೇಕಾಗಿದೆ, ತುಂಬ ಬಹುಮುಖ್ಯ ಕೆಲಸಗಳಾಗಬೇಕಾಗಿದೆ. ಸೊ ನಾನು ಎಲ್ಲ ಕಡೆಯೂ ಹೇಳೋದಿಷ್ಟೇ, ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ, ಸಹಕಾರವಿದ್ದರೆ ಖಂಡಿತ ಅಸಾಧ್ಯವಾದಗಳೆಲ್ಲ ಸಾಧ್ಯವಾದಂಥ ಕೆಲಸ ಯಾಕೆಂತಂದರೆ ಇಲ್ಲಿ ಮನೆಗಳ ಸಮಸ್ಯೆ ತುಂಬ ಇದೆ. ನಾನು ನಿಜವಾಗ್ಲೂ ಎಲ್ಲರೂ ಓಡಾಡೋಕ್ಕಾಗ್ತಾ ಇದ್ರೆ ಭಾಳ ನೋವಾಗ್ತದೆ. ನಾವು ಇದೇ ಊರಲ್ಲಿ, ಇದೇ ಗ್ರಾಮದಲ್ಲಿ, ಇದೇ ಕೇರಿಲಿ ಹುಟ್ಟಿ ನಮ್ಗೆ ಯಾಕೆ ದೇವರು ಇಷ್ಟು ಸುಖ, ಸಂತೋಷ ಮತ್ತು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಯಾಕೆ ಜನಗಳಿಗೆ ಇಷ್ಟೊಂದು ಬಡತನ ಕೊಟ್ಟಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಭಾಳ ನೋವಾಗ್ತಾ ಇದೆ. ಆದರೆ ನೀವೊಂದು ದೊಡ್ಡ ಶಕ್ತಿ ತುಂಬಿದೆ ನಮಗೆ. ಆ ಶಕ್ತಿನ ನಾನು ಖಂಡಿತ ಒಳ್ಳೆಯದಕ್ಕೆ ನಿಮಗೋಸ್ಕರ ಉಪಯೋಗಿಸೋ ಹೊರತು ನಾನು ಯಾವತ್ತೂ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ಇರೋಂಥವ್ರಿಗೆ ನಾನು ಉಪಯೋಗಿಸೋದಿಲ್ಲ. ಎಲ್ಲಿ ಬಡವರಿಗೆ ದನಿ ಆಗಬೇಕು ಅಲ್ಲೇ ನಾನು ಖಂಡಿತ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಈ ಒಂದು, ಯಾಕೆಂದರೆ ವಿಶೇಷವಾಗಿ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ವಿಶೇಷ ವರ್ಗದ ಜನಗಳಿದ್ದಾರೆ, ಕುಟುಂಬಗಳಿದ್ದಾವೆ. ಅವ್ರಿಗೆ ಬಹುಮುಖ್ಯವಾಗಿ ವಸತಿ ಸೌಲಭ್ಯಗಳು ಭಾಳ ಮುಖ್ಯವಾಗಿದೆ. ಈಗ ಅದು MISR ಲೇಔಟ್ ಅಂತಲ್ಲಿ ಇಲ್ಲಿ 622 ಮನೆ ಈಗಾಗಲೇ ಕೆಲಸ ಕೂಡ ಶುರುವಾಗಿದೆ. ಅಲ್ಲಿ ತುಂಬ ಡಿಮ್ಯಾಂಡ್, ಸಾಕಾಗ್ತಾ ಇಲ್ಲ ಅಂತೇಳಿ ಈಗ 10 ಎಕರೆ ಗುರ್ತು ಮಾಡಿದ್ವಿ, ಇನ್ನೂ 10 ಎಕರೆ ಅಲ್ಲಿ ಗುರ್ತು ಮಾಡ್ತಾ ಇದ್ವಿ, ಇನ್ನೂ 10 ಎಕರೆ ಗುರ್ತು ಮಾಡಿ. ಯಾರು ನಿರಾಶರಾಗೋದು ಬೇಡ, ಯಾರು ನೀವೆಲ್ಲೂ ದುಡ್ಡು ಕಳ್ಕೊಳ್ಳೋದು ಬೇಡ ಆಯಿತಾ. ನಿಮ್ಮ ಮನೆ ಬಾಗಿಲಿಗೆ ಹಕ್ಕುಪತ್ರ ಕೊಡೋಂಥ, ಉಚಿತವಾಗಿ ಹಕ್ಕುಪತ್ರ ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಖಂಡಿತ ನಾವು ಹೆಂಗೆ ನೆಮ್ಮದಿಯಲ್ಲಿ ಮನೆಗೆ ನಿಜ ಮಾಡ್ತೀವಿ, ಅದೇ ರೀತಿ ನಿಮ್ಮ ಕುಟುಂಬದ ಸಮೇತ ನಿಮಗೂ ಒಂದು ಸೂರು ಬೇಕು, ನಿಮಗೂ ನೆಮ್ಮದಿಯಾಗಿ ಜೀವನ ಮಾಡೋಂಥ ಒಂದು ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ನಾವು ಕಲ್ಪಿಸಿಕೊಡ್ತೀವಿ. ಇದೇ ರೀತಿ ಎಲ್ಲರೂ ಪ್ರತಿ ಊರಲ್ಲಿ, ಪ್ರತಿ ಗ್ರಾಮದಲ್ಲಿ ಶಾಂತಿ, ಶಿಸ್ತು, ಕರುಣೆ, ಪ್ರೀತಿಯಿಂದ ಬಾಳಬೇಕು ಅಂತೇಳಿ ಏನು ಯೇಸು ಕ್ರಿಸ್ತ ಸಂದೇಶ ಸಾರಿದ್ದಾರೆ. ನಮ್ಮ ಫಾದರು ನಿಮಗೆಲ್ಲ ಏನು ಮಾರ್ಗದರ್ಶಕ ಆಗಿ ಒಳ್ಳೆ ಹಿತವಚನಗಳ ಯಾವಾಗಲೂ ಬೋಧಿಸಿ ಒಂದು ಪ್ರೀತಿನ ಸಂದೇಶ ಸಾರ್ತಾ ಇದ್ದಾರೆ. ನಮ್ಮ ಉದ್ದೇಶ ಕೂಡ ಅದಷ್ಟೇ. ಖಂಡಿತ ಪ್ರತಿ ವರ್ಷವೂ ನಾನು ಬರ್ತಾ ಇದ್ದೀನಿ, ಮುಂದೆ ಕೂಡ ಬರ್ತೀನಿ. ಪ್ರತಿ ವರ್ಷವೂ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಉತ್ತಮ ಬದಲಾವಣೆ ಮಾಡೋಣ ನಾವೆಲ್ಲರೂ ಸೇರಿ. ಅದಕ್ಕೆ ಈಗ ಅಡುಗೆಲ್ಲ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿ ಜೀವನ ಮಾಡೋದಕ್ಕೆ, ಶಾಂತಿಯಿಂದ, ಪ್ರೀತಿಯಿಂದ ಜೀವನ ಮಾಡೋಕ್ಕೆ ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಎಷ್ಟು ಒಳ್ಳೆ ದಿವಸ.
ಕ್ರಿಸ್ಮಸ್ ಅಲ್ಲದೇ ಇಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವ್ರದ್ದು ಉಮ್ರಾ ಕಾರ್ಯಕ್ರಮ ಇದೆ, ಅಲ್ಲಿಗೂ ಹೋಗ್ತಾ ಇದ್ದೀವಿ. ಸಂಜೆ 4 ಗಂಟೆಗೆ ಮರಗೋದ ವೀರಭದ್ರೇಶ್ವರನ ತೇರು ಕೂಡ ಇದೆ. ಇವತ್ತು ಎಲ್ಲ ಸಮಾಜದವರು ಒಂದು ಜಾತ್ಯತೀತೆಯಿಂದ ಒಂದು ಸುಖವಾಗಿ ಇವತ್ತು ಶಾಂತಿಯಿಂದ ಸಂತೋಷದಿಂದ ಇರೋಂಥ ದಿವಸ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಆಗಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಸೊ ಇದೇ ರೀತಿ ಶಾಂತಿ ಪ್ರೀತಿ ಎಲ್ಲ ಕಡೆ ನಿಲ್ಲಿಸಲಿ ಆ ಭಗವಂತ ನಮಗೆಲ್ಲರಿಗೂ, ಇಲ್ಲಿ ಕೂತಿರೋ ಎಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಿಮಗೆ ಸಹಾಯ ಮಾಡಲಿಕ್ಕಂತ ನಾನು ಭಗವಂತನ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ.